ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪಲ್ಲವಿ ಅಂತೇಳ್ಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಊರು ಕುಂದಾಪುರ ಭಾಗದವರು. ಕೆಲಸ ಆನ್ಲೈನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು. ಸಮಸ್ಯೆ ಏನಪ್ಪ ಅಂದರೆ ಗಂಡ ಮನೆಯಲ್ಲಿ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸ್ಥಳ ಅಂಗಡಿಯಲ್ಲೇ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಸಹಾಯ ಏನಪ್ಪ ಅಂದರೆ ಸುಖವನ್ನು ಕೊಟ್ಟರೆ ಒಂದೊಳ್ಳೆ ಗಿಫ್ಟ್ ಸಿಗುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಗಂಡನಿಗೆ ಗೊತ್ತಿಲ್ಲದಂತೆ ಸುಖವನ್ನು ಕೊಡಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ. ಸೊ ಗಂಡ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಬೆಟ್ಟಿಂಗ್ ಆಡುವ ಚಟಕ್ಕೆ ಬಿದ್ದಿದ್ದಾನೆ, ಹಾಗಾಗಿ ಮನೆಗೆ ಬರೋದಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಮದುವೆಯಾಗಿ 8 ವರ್ಷ ತುಂಬಿದ್ರು ಸಹಿತ ಸರಿಯಾದ ಟೈಮಿಗೆ ಸುಖವನ್ನು ಕೊಟ್ಟು ಮಕ್ಕಳು ಸಹಿತ ಮಾಡಿಲ್ಲ, ಹಾಗಾಗಿ ಗಂಡನಿಗೆ ಗೊತ್ತಿಲ್ಲದೆ ಸುಖವನ್ನು ಕೊಡೋರು ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸಿಂಪಲಾಗಿ ಹೇಳ್ಬೇಕು ಅಂದರೆ ಫ್ರೆಂಡ್ಸ್, ಗಂಡನಿಂದ ತೃಪ್ತಿ ಸಿಗದೇ ಇರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಈ ಥರ ಗುಣ ಇದ್ದರೆ ಖಂಡಿತವಾಗಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ವಯಸ್ಸಿನ ಹುಡುಗರಿಗೆ ಮೊದಲ ಅವಕಾಶ ಸಿಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಅಂಗಡಿಯಲ್ಲಿ ಕಾರಿಗೆ ಸಂಬಂಧಿಸಿದ ಪಾರ್ಟ್ಸ್ಗಳು ಸಿಗುತ್ತೆ, ತೆಗೆದುಕೊಳ್ಳುವ ನೆಪದಲ್ಲಿ ಬಂದು ಸಂಬಂಧವನ್ನು ಬೆಳೆಸಿ. ಒಂದು ಸಲ ಕಾಲ್ ಮಾಡಿ ಭೇಟಿ ಕೂಡ ಮಾಡಬೇಕು. ತೂತಿಗೆ ಬೇಕಾದ ತೃಪ್ತಿ ಕೊಟ್ಟರೆ ಖಾಯಮಾಗಿ ನಿಮ್ಮನ್ನು ಇಟ್ಟುಕೊಂಡು ಜೀವನ ಮಾಡುತ್ತೇನೆ ಅಂತೇಳಿ ಇದಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನನಗನಿಸಿದ ಮಟ್ಟಿಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ನೋಡಿ, ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ನೇದಾಗಿ ಫ್ರೆಂಡ್ಸ್, ಇವರ ಅಂಗಡಿಯಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗಿರುವಂತಹ ವುಡನ್ Q1 ಬೀಡ್ಸ್ ಸೀಟ್ ಪ್ಯಾಡ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಇದೊಂದೇ ಬೀಡ್ ಸೀಟಿದ ನಿಮಗೆ ಮಲ್ಟಿಪಲ್ ಯೂಸರ್ಸ್ ಇದೆ ಅಂತೇಳಿ ಕೂಡ ತಿಳಿಸಿದ್ದಾಳೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಒಂದು ಆಟೋ ರಿಕ್ಷಾದಲ್ಲಿ ಇರ್ತಕ್ಕಂತಹ ಸೀಟ್ ಮೇಲೆ ಕೂಡ ಅಳವಡಿಸ್ಬೋದು. ಟ್ರಾವೆಲ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಅಲ್ಲಿಯೂ ಕೂಡ ನೀವು ಅಳವಡಿಸ್ಬೋದು. ಇನ್ನು ಟ್ರೈನಲ್ಲಿ ನೀವು ಜರ್ನಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಬೀಡ್ ಸೀಟ್ಸ್ ಕ್ಯಾನ್ ಬಿ ಯೂಸ್ಡ್ ಆನ್ ಕಾರ್ ಸೀಟ್, ಚೇರ್, ಸೋಫಾ, ಟ್ರೈನ್ ಸೀಟ್ ಆ್ಯಂಡ್ ಏರೋಪ್ಲೇನ್ ಸೀಟ್, ಬಸ್ ಸೀಟ್ ಮತ್ತು ಟೆಂಪೋಗಳಲ್ಲಿಯೂ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನು ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಆಗಿಯೂ ಕೂಡ ಇದೊಂದು ಕೆಲಸ ಮಾಡುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಸೊ ಈ ಒಂದು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದಾನೆ. ಇಷ್ಟ ಇದ್ದವರು ಮಾತ್ರ ಬೈ ಮಾಡ್ಕೊಳ್ಬೋದು. ಇನ್ನು ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.